ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಹೋದ ಸಂಚಿಕೆಯಲ್ಲಿ ದ್ರೋಣ ಪರ್ವದ ಸಂಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚಂದ ಮಾಡಿದ್ದಾರೆ ಅಂತ ನೋಡಿದೆವು. ಈ ಸಂಚಿಕೆಯಲ್ಲಿ 27ನೆಯ ಶ್ಲೋಕವನ್ನು ಚಿಂತನೆ ಮಾಡಲಿಕ್ಕಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 27ನೆಯ ಅಧ್ಯಾಯವನ್ನು ಕರ್ಣನ ಒಂದು ಸೇನಾಧಿಪತ್ಯದ ಕಾಲ ನೋಡಬೇಕು ಅಂದರೆ ಕರ್ಣ ಪರ್ವ. ಆ ಕರ್ಣ ಪರ್ವವನ್ನು ಸಂಗ್ರಹ ಮಾಡಿದ್ದಾರೆ. ಆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಂಗ್ರಹವನ್ನು 27ನೆಯ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಆ ಶ್ಲೋಕವೊಂದನ್ನು ಓದೋಣ. ಯತ್ ಸಾಮರ್ಥ್ಯ ಬಲೇನ ತೂರ್ಯತನುಜೆ ಪಾರ್ಥೇನ ಯುದ್ಧೇ ಜಿತೆ ಪಶ್ಚಾತ್ ಶಲ್ಯಮವಾಪ್ಯ ಸಾರಥಿವರಂ ಧರ್ಮಾತ್ಮಜಂ ಸಾಯಕೈಃ ಶೀರ್ಣಾಂಗಂ ಕೃತವತ್ಯಮುಂ ಶಿಬಿರಗಂ ಪಾರ್ಥಂಚ ಮೃತ್ಯೋರಪಾತ್ ಯಪ್ಪಾರ್ಥೇನ ಹತೆ ಅರ್ಕಜೇ ನೃಪನುತಃ ಪಾಯಾತ್ ಸನಃ ಕೇಶವಃ ಕೇಶವಃ ನಃ ಪಾಯಾತ್. ಈ ಕರ್ಣಪರ್ವದಿಂದ ಪ್ರತಿಪಾದ್ಯನಾಗಿದ್ದು ಕೇಶವ, ಅವನು ನಮ್ಮನ್ನು ಕಾಪಾಡಲಿ. ಕೇಶವಃ ನಃ ಪಾಯಾತ್, ಕೇಶವನು ನಮ್ಮನ್ನು ಕಾಪಿಡಲಿ. ಇದರ ವಿವರವನ್ನು ನೋಡೋದಾದರೆ ಕರ್ಣ ಅರ್ಜುನ ಅವರ ಸ್ಪರ್ಧೆ ಸುಮಾರು ದಶಕಗಳ ಕಾಲ ನಡೆದು ಹೋಯಿತು. ಅರ್ಜುನನ ವಯಸ್ಸು 25, ದ್ರೋಣಾಚಾರ್ಯರ ಹತ್ರ ಪಾಠ ಕಲಿತಾಗ. ಅದಕ್ಕಿಂತ ಮುಂಚೆ ಕೃಷ್ಣನ ಹತ್ರ ಅವನು ಕಲಿತಿದ್ದ. ಆದರೆ ಅದನ್ನೆಲ್ಲ ಅಪಾಯದ ಸಂದರ್ಭದಲ್ಲಿ ಮಾತ್ರ ಬಳಸಬೇಕು ಅಂತ ಇತ್ತು. ಬೇರೆ ಅಸ್ತ್ರಗಳು ಬೇಕಿತ್ತು. ಅದಕ್ಕೆ ದ್ರೋಣಾಚಾರ್ಯರ ಹತ್ರ ಅವನು ಶಿಷ್ಯತ್ವವನ್ನು ವಹಿಸಿದ್ದು. ಹೀಗಾಗಿ 25ನೇ ವಯಸ್ಸಿನಲ್ಲಿ ಆ ರಣರಂಗದ ಪ್ರಸಂಗ ನಿಮಗೆ ಗೊತ್ತಿದೆ. ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡುವ ಸಲುವಾಗಿ ರಂಗದಲ್ಲಿ ಎಲ್ಲರೂ ಸೇರಿದ್ದು. ಆಗ 25 ಅರ್ಜುನನಿಗೆ. ಆವಾಗ ಶುರು ಆಗಿದ್ದು ಕರ್ಣನೊಡನೆ ಸ್ಪರ್ಧೆ. ಈಗ 70 ಈ ಕುರುಕ್ಷೇತ್ರ ಯುದ್ಧ ಆಗುವಾಗ. ಅವನು ಧರ್ಮರಾಜನಿಗಿಂತ ದೊಡ್ಡವನು. ಯಾರು? ಕರ್ಣ. ಅವನ ನಿಜವಾದ ಹೆಸರು ವಸುಷೇಣ ಅಂತ. ಆದರೆ ಸುದರ್ಶನೀಯ ಕರ್ಣತಃ, ಕಿವಿ ಚಂದ ಇತ್ತು, ಆದ್ದರಿಂದಾಗಿ ಅವನು ಕರ್ಣ. ಅಂತಹ ಕರ್ಣ ಏನು ಮಾಡಿದ? ಜೀವನದುದ್ದಕ್ಕೂ ಅರ್ಜುನನೊಡನೆ ಕಾಂಪಿಟಿಷನ್, ಸ್ಪರ್ಧೆಯನ್ನೇ ಉಸಿರಾಗಿಸಿಕೊಂಡ. ವಾಸ್ತವವಾಗಿ ಅರ್ಜುನನ ಸೋಷಿಯಲ್ ಸ್ಟೇಟಸ್ ಬೇರೆ, ಕರ್ಣನ ಸೋಷಿಯಲ್ ಸ್ಟೇಟಸ್ ಬೇರೆ. ಯಾವ ರೀತಿಯಿಂದಲೂ ಇಬ್ಬರು ಒಬ್ರಿಗೊಬ್ಬರು ಮ್ಯಾಚ್ ಆಗಲ್ಲ. ಆದರೆ ಅವನನ್ನು ಆ ಮೋಡಿಗೆ ತಂದದ್ದು, ಆ ಕಾಂಪಿಟಿಷನ್ ಮೋಡಿಗೆ ತಂದದ್ದು ದುರ್ಯೋಧನ. ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ ಅಂತ. ವಾಸ್ತವವಾಗಿ ಅದಕ್ಕೆ ಈಲ್ಡಾಗಬಾರ್ದಿತ್ತು. ಆದರೆ ನನಗೆ ರೆಕಗ್ನಿಷನ್ ಕೊಟ್ಟವ ಅನ್ನುವ ಒಂದು ಕೃತಜ್ಞತೆ ಈ ತರಹ ಆಗಿ ಹೋಯಿತು. ಅವನು ದುರ್ಯೋಧನನ ದಾಸನಾದ, ಅರ್ಜುನನ ಸ್ಪರ್ಧಿಯಾದ. ಅವನು ದುರ್ಯೋಧನನ ಮಿತ್ರ ಅಲ್ಲ, ದಾಸ. ಅದು ಕನ್ನಡ ಕವಿಗಳು ಅದನ್ನು ಏನೇನೋ ಮಾಡಿ ದುರ್ಯೋಧನ ಕರ್ಣನ ಸ್ನೇಹಿತ ಅಂತ ನೀವು ಮಹಾಭಾರತದಲ್ಲಿ ಎಲ್ಲಿ ನೋಡಿದ್ರೂ ಇಲ್ಲ. ದಾಸಂತರನೇ ನಡೆಸ್ಕೊಂಡಿರೋದು. ಕರ್ಣನೂ ಕೂಡ ನಾನು ಸ್ನೇಹಿತ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಒಳ್ಳೆ ಮಂತ್ರಿಯ ತರಹನೋ ಮ್ಯಾನೇಜರ್ ತರಹನೋ ಅವನ ಬಿಹೇವಿಯರ್ ಇದ್ದದ್ದು.
ಅವನಲ್ಲಿ ಬೇಕಾಷ್ಟು ಅಸುರರ ಒಂದು ಆವೇಶ ಇತ್ತು. ಬೇಕಾಷ್ಟು ಅಸುರರ ಆವೇಶ. ಕೀಚಕ ಇದ್ದ. ಕೀಚಕ ಸತ್ತೋಗಿದ್ನಲ್ಲ, ಎಲ್ಲೂ ಹೋಗಲಿಲ್ಲ, ಇವನು ಒಳಗಡೆನೇ ತೆರ್ಕೊಂಡಿದ್ದ. ನಿವಾತ ಕವಚ ಇದ್ದ. ಹೀಗೆ ಬೇಕಾಷ್ಟು ಜನ ಅಸುರರು ಅವನ ಒಳಗಡೆ ಇದ್ದು ಕೆಲಸ ಮಾಡ್ತಾ ಇದ್ದರು. ಅವನನ್ನು ಗೆದ್ದಿದ್ದು ದೇವರ ಅನುಗ್ರಹದಿಂದ. ಆ ಕರ್ಣನನ್ನು, ಎಲ್ಲ ಅಸುರರ ಸಮಾವೇಶವಾದ ಕರ್ಣನನ್ನು ಗೆದ್ದಿದ್ದು ದೇವರ ಅನುಗ್ರಹದಿಂದ. ಅದಕ್ಕೆ ಹೇಳಿದ್ದು ಯತ್ಸಾಮರ್ಥ್ಯ ಬಲೇನ ಸೂರ್ಯ ತನುಜೇ ಪಾರ್ಥೇನ ಯುದ್ಧೇ ಜಿತೆ. ಅವಾಗ ದುರ್ಯೋಧನ ಜೋರು ಮಾಡಿದ, ಯಾಕೆ ಸೋಲಿಸ್ತಿಲ್ಲ ಅವನನ್ನು? ಇಲ್ಲ, ಅನ್ಯಮನಸ್ಕನಾಗಿದ್ದೆ, ನನಗೊಬ್ಬ ಸಾರಥಿ ಇಲ್ಲ, ಒಬ್ಬ ಒಳ್ಳೆಯ ಸಾರಥಿ ಬೇಕು, ಶಲ್ಯ ಇದ್ದರೆ ಕೇಳು. ಶಲ್ಯನನ್ನು ಸಾರಥಿಯಾಗಿರಿಸಿಕೊಂಡ, ಗೆದ್ದ. ಶಲ್ಯನ ಸಾರಥ್ಯದಿಂದ ಕರ್ಣ ಧರ್ಮರಾಜನನ್ನಂತೂ ಚುಚ್ಚಿ ಓಡಿಸಿಬಿಟ್ಟ. ಇಷ್ಟೊತ್ತಿಗೆ ಇವನು ಸಂಶಪ್ತಕರ ಜೊತೆನೇ ಹೋರಾಡ್ತಾ ಇದ್ದ. ಅವು ಯಾವತ್ತೂ ಬಿಡದ ಪಿಶಾಚಿಗಳು ಅವು. ಆ ಸಂಶಪ್ತಕರ ಜೊತೆಗಿನ ಯುದ್ಧವನ್ನು ನೀವು ಕೇಳಿದ್ರೆ ಅವಾಕ್ ಆಗ್ತೀರ. ಅವು ಮೊದಲನೇ ಸರ್ತಿ ಕ್ರಮವಾಗಿ ಯುದ್ಧ ಮಾಡ್ತಾಯಿದ್ರು. ಆಮೇಲೆ ಒಬ್ಬ ಕತ್ತ ಮೇಲೆ ಕೂತ್ಕೊಂಡ್ಬಿಡ್ತಾ ಇದ್ದ, ಹಿಂದ್ಗಡೆಯಿಂದ ಬಂದು. ಇನ್ನೊಬ್ಬ ಕಾಲು ಹಿಡ್ಕೊಂಡ್ಬಿಡ್ತಾ ಇದ್ದ, ಇನ್ನೊಬ್ಬ ಕೈ ಹಿಡ್ಕೊಂಡ್ಬಿಡ್ತಾ ಇದ್ದ, ಇನ್ನೊಬ್ಬ ಕಿವಿ ಕಚ್ಚಲಿಕ್ಕೆ ಶುರು ಮಾಡ್ತಾ ಇದ್ದ. ಹೀಗೆಲ್ಲ ತಳ್ಳಿ ದೂಡಿ ಒದ್ದು ಚುಚ್ಚಿ ಕೊಚ್ಚಿ ಆಮೇಲೆ ಯುದ್ಧ ಮಾಡಬೇಕಾಗ್ತಾ ಇತ್ತು. ಹೀಗೆಲ್ಲ ಇಂಥ ಪಿಶಾಚಿಗಳವುಗಳು ಸಂಶಪ್ತಕರು. ಅವ್ರ ಜೊತೆಗೆ ಬೇರೆ ಯುದ್ಧ ಮಾಡಬೇಕಾಗ್ತಾ ಇತ್ತು. ಅಷ್ಟು ಹೊತ್ತಿಗೆ ಕರ್ಣನನ್ನು ಎದುರುಗೊಂಡ ಧರ್ಮರಾಜ ಚೆನ್ನಾಗಿ ಗಾಯಗೊಳಿಸಿ ಓಡಿದ. ಭಾರ್ಗವಾಸ್ತ್ರವನ್ನು ಬಿಟ್ಟ. ಅದರಿಂದ ತಪ್ಪಿಸಿಕೊಂಡು ಭೀಮಸೇನಾದಿಗಳ ಜೊತೆಗೆ ಮಾತನಾಡಿದ. ಭೀಮಸೇನ ಯುದ್ಧ ಮಾಡ್ತಾ ಇದ್ದ. ಅಣ್ಣ ಎಲ್ಲಿ? ಯುಧಿಷ್ಠಿರ ಅಣ್ಣ ಎಲ್ಲಿ ಅಂತ ಕೇಳಿದ ಭೀಮನನ್ನು. ಅದಕ್ಕೆ ಭೀಮ ಹೇಳಿದ, ಶಿಬಿರಕ್ಕೆ ಹೋಗಿದ್ದಾನೆ, ನೀನು ಹೋಗಿ ನೋಡ್ಕೊಂಡು ಬಾ ಅಂದ. ನಾನು ಹೋಗಲ್ಲ, ಅಪಕೀರ್ತಿ ಬರುತ್ತೆ. ನಿನ್ನ PRO ಟೀಮ್ ಚೆನ್ನಾಗಿದೆ, ನೀನು ಹೋದೆ ಅಂತ ಹೇಳಿ ಯಾರೂ ಅಂದ್ಕೊಳ್ಳೋಲ್ಲ, ಭಯದಿಂದ ಹೋದೆ ಅಂತ ಅಂದ್ಕೊಳ್ಳಲ್ಲ, ಬೇಕಾದ್ರೆ ನೀನು ಹೋಗು ಅಂದ. ಇವನು ಹೋದ ಧರ್ಮರಾಜನ ಹತ್ರ. ನೋಡಿದ ಕೂಡಲೇ ಧರ್ಮರಾಜನಿಗೇನು ತಲೆನಲ್ಲಿ ಅಂದರೆ ಕರ್ಣನನ್ನು ಕೊಂದು ಬಂದಿದ್ದಾನೆ ಅಂತ. ಚೆನ್ನಾಗಿ ಹೊಗಳದ, ಕೊಂದು ಬಂದುಬಿಟ್ಟಿದೀಯಾ, ಧನ್ಯ ನಾನು ಅಂತ. ಇಲ್ಲ ಅಣ್ಣ, ಕೊಲ್ತೇನೆ ಎಂದ. ಸಿಟ್ಟು ಬಂತು. ನಿನ್ನ ಗಾಂಡೀವ ಇಟ್ಕೊಂಡೇನು ಮಾಡ್ತಾ ಇದ್ದಿ, ಬೇರೆಯವ್ರಿಗೆ ಕೊಡು ಅಂದ. ಅರ್ಜುನನದ್ದೊಂದು ಪ್ರತಿಜ್ಞೆ ಇತ್ತು, ಗಾಂಡೀವವನ್ನು ಕೊಡು ಅಂತ ಯಾರಾದರೂ ಹೇಳಿದರೆ ಅವ್ರನ್ನ ಕೊಲ್ತೇನೆ ಅಂತ. ಗಾಂಡೀವ ಸಿಗದೇ ಹೋದಾಗಲೇ ಪ್ರತಿಜ್ಞೆ ಮಾಡಿದ್ದು. ಯಾಕೆಂದರೆ ಗಾಂಡೀವ ಸಿಕ್ಕಿದ್ದು ಅವನು 40ನೇ ವಯಸ್ಸಿಗೆ. ಅದು ನಾರದರೇ ಮೊದಲಾದವರು ಹೇಳಿದರು, ನಿನ್ನ ಗಾಂಡೀವ ಸಿಗತ್ತೆ ಅಂತ. ಆ ಭರವಸೆಯ ಮೇಲೆ ಯುದ್ಧಾಭ್ಯಾಸ ಮುಗಿಯುವಾಗ ಒಂದು ಪ್ರತಿಜ್ಞೆ, ಶಸ್ತ್ರವಿದ್ಯೆಯನ್ನೆಲ್ಲ ಕಲಿತ ಮೇಲೆ ಒಂದು ಪ್ರತಿಜ್ಞೆ ಮಾಡಬೇಕು. ಅದರ ಫಾರ್ಮ್ಯಾಟು ಹೀಗೆ ಮಾಡದೇ ಹೋದರೆ ಅವರನ್ನು ಕೊಲ್ತೇನೆ ಅಂತ. ಹಾಗೆ ಗಾಂಡೀವವನ್ನು ಕೊಡು ಅಂತ ಯಾರಾದರೂ ಹೇಳಿದ್ರೆ ಅವರನ್ನು ಕೊಲ್ತೇನೆ ಅಂತ. ಇವನು ಹೇಳ್ಬಿಟ್ನಲ್ಲ, ಕೊಲ್ಲಲಿಕ್ಕೆ ಅಂತ ನಿಂತ. ಅದಕ್ಕೆ ದೇವರು ಹೇಳ್ದ, ದೊಡ್ಡವರನ್ನು ಕೊಲ್ಲೋದು ಅಂದರೆ ಏಕವಚನದಿಂದ ಚೀಕಾರ ಮಾಡಬೇಕು, ಕೊಂದ ಹಾಗೆ ಅಂತ. ಚೆನ್ನಾಗಿ ಬೈದ ಧರ್ಮರಾಜನನ್ನು. ನೀನು ಏನು ಮಾಡಿದ್ದಿ? ನಿನ್ನ ಕಾಂಟ್ರಿಬ್ಯೂಷನ್ ಏನಿದೆ ಹೇಳು ತಮ್ಮಂದಿರ ಕಲ್ಯಾಣಕ್ಕೆ. ನಾವೆಲ್ಲ ಮಾಡಿದ ಒಳ್ಳೆಯದನ್ನು ನೀನು ಕೆಡಿಸ್ತಾ ಇದ್ದಿ. ಭೀಮೋ ಮಾಂ ಗರ್ಹಿತುಂ ಯೋಗ್ಯ ಯೋಹ್ಯಸ್ಮಾಕಂ ಸದಾಗತಿ. ಭೀಮಸೇನನನ್ನು ಬೈಬೋದು, ಅವನಿಗೊಬ್ಬನಿಗೆ ಹಕ್ಕಿರೋದು, ನಿನಗಿಲ್ಲ, ಹಾಗೆ ಹೀಗೆ ಅಂತ ಬೈದ. ಬೇಸರ ಆಯಿತು ಅವನಿಗೆ. ಆದರೆ ಇವನು ಪ್ರತಿಜ್ಞೆ ನೆರವೇರಿತು. ಸರಿ, ಇವನು ಮತ್ತೆ ಕತ್ತಿಯನ್ನು ತಗೊಂಡು ಕೊಂದುಕೊಳ್ಳಿಕ್ಕೆ ಹೋದ. ಯಾಕೆ? ನೀನು ಹೇಳಿದ್ದೇನು, ದೊಡ್ಡವರನ್ನು ಏಕವಚನದಲ್ಲಿ ಕರೆದರೆ ಕೊಂದ ಹಾಗೆ ಅಂತ ಬೈದೆ. ಈಗ ನಾನು ಕೊಂದ್ಕೋಬೇಕು. ಇಲ್ಲ, ನಿನ್ನನ್ನು ಹೊಗಳಿಕೋ, ಎಲ್ಲ ಸರಿ ಹೊಟ್ಟೋಗುತ್ತೆ, ನಿನ್ನನ್ನೇ ಕೊಂದುಕೊಂಡ ಹಾಗೆ ಹೊಗಳ್ಕೊಳ್ಳಿಕ್ಕೆ ಶುರು ಮಾಡಿದ. ಹೀಗೆ ಅವರ ಮನಸ್ಸನ್ನು ನೋಡಿ, ಒಳ್ಳೆ ಸೈಕಿಯಾಟ್ರಿಸ್ಟ್ ಅವನು, ಮನಸ್ಸನ್ನು ಶುದ್ಧ ಮಾಡಬೇಕು. ಇಲ್ಲಿಯೂ ಕೂಡ ಭಾವ ವಿಸರ್ಜನೆಯನ್ನು ದೇವರು ಮಾಡಿಸಿದ. ಎಲ್ಲ ಶಾಂತ ಆಯಿತು. ಅಷ್ಟೊತ್ತಿಗೆ ಧರ್ಮರಾಜನಿಗೆ ಸತ್ಯ ಹೇಳಿದ್ದಾನೆ, ನೀವು ಭೀಮನನ್ನೇ ರಾಜನನ್ನಾಗಿ ಮಾಡಿಕೊಳ್ಳಿ,
ನಾನಿನ್ನು ಕಾಡಿಗೆ ಹೊರಡ್ತೇನೆ ಅಂತ ಹೊರಟುಬಿಟ್ಟ. ದೇವರು ಇಬ್ಬರಿಗೂ ಸಮಾಧಾನ ಮಾಡಿ, ಇಲ್ಲಪ್ಪ ಅದು ಅವನ ಭಾವ ವಿಸರ್ಜನೆ ಅಷ್ಟೇ ಆಗಿದ್ದು ಅದು ಅಂತ ಹೇಳಿ ಇಬ್ಬರನ್ನು ಪರಸ್ಪರ ಒಗ್ಗೂಡುವಂತೆ ಮಾಡಿ ಮತ್ತೆ ಯುದ್ಧಕ್ಕೆ ತೊಡಗಿಸಿ ಆ ಯುದ್ಧದಲ್ಲಿ ಕರ್ಣನನ್ನು ಕೊಲ್ಲುವಂತೆ ಮಾಡಿದ. ಇಷ್ಟು ಹೊತ್ತಿಗೆ ದುಶ್ಯಾಸನ ಸತ್ತ ಭಾಗವನ್ನು ಇವರು ಸಂಗ್ರಹಿಸಿಲ್ಲ. ಯಾಕೆಂದರೆ ಅವರಿಗೆ ಕೃಷ್ಣನ ಮೇಲೆ ಮತ್ತು ಆ ಪರ್ವದ ಅತ್ಯಂತ ಮುಖ್ಯಾಂಶಗಳು ಅಂತ ಅವರು ಅಂದುಕೊಂಡಿದ್ದು. ಆದರೆ ಇಲ್ಲಿ ದುಶ್ಯಾಸನನ ಸಾವನ್ನು, ಭೀಮಸೇನನ ಮನ್ಯುಸೂಕ್ತದ ದರ್ಶನವನ್ನು ರಾಘವೇಂದ್ರ ಸ್ವಾಮಿಗಳು ಸಂಗ್ರಹಿಸಿಲ್ಲ. ಪಾರ್ಥಂಚ ಮೃತ್ಯೋರಪಾದ್ಯಪ್ಪಾರ್ಥೇನ ಹತೇ ಅರ್ಕಜೇ ನೃಪನುತಃ ಪಾಯಾತ್ಸನ ಕೇಶವ. ಇನ್ನು ನೃಪನುತಃ ರಾಜ ಧರ್ಮರಾಜ ಕರ್ಣ ಸತ್ತಾಗ ಸ್ತೋತ್ರ ಮಾಡಿದ್ದು ಕೃಷ್ಣನನ್ನು. ಭೀಮಸೇನ ಮತ್ತು ಅರ್ಜುನರನ್ನು ಬಳಸಿಕೊಂಡು ನನ್ನ ಶತ್ರುಗಳನ್ನು ನೀನು ಇಲ್ಲವಾಗಿಸಿದೆ ಅಂತ ಸ್ತೋತ್ರ ಮಾಡಿದ್ದು ಕೃಷ್ಣನನ್ನು. ಆ ಪಾಯಿಂಟನ್ನು ರಾಘವೇಂದ್ರ ಸ್ವಾಮಿಗಳು ಎತ್ತಿ ಹಿಡಿತಾರೆ. ಅಂತಹ ಕೇಶವ ನನ್ನನ್ನು ಕಾಪಿಡಲಿ. ಹೀಗೆ 27ನೆಯ ಅಧ್ಯಾಯದ ಸಾರ ಆಯಿತು. ಇನ್ನು ಶಲ್ಯ ಪರ್ವ. ಶಲ್ಯೇ ಧರ್ಮಸುತಾಧತೆ ಕುರುಬಲೆ ಪಾರ್ಥೈ ಸಮಸ್ತೆ ಹತೆ ಭೀಮೇನ ಅನುಜ ಸಂಯುತೆ ವಿನಿಹತೆ ದುರ್ಯೋಧನೆ ದ್ರೌಣಿನ ಸುಪ್ತಾನಾಂ ನಿಧನೆ ಕೃತೆ ನಿಶಿತತೋ ಮುಕ್ತ ವಿಧೇರಸ್ತ್ರತಃ ಪಾರ್ಥಾನ್ನ ರಾಜ್ಯಮಿತಾನಶ್ಚ ತತ್ಸುತಸುತಂ ಯೋಪಾತ್ಸನೋ ವ್ಯಾಧರಿಃ. ಶಲ್ಯೇ ಧರ್ಮಸುತಾಧತೆ 18ನೇ ದಿವಸದ ಬೆಳಗ್ಗಿನ ಯುದ್ಧ. ಆವಾಗ ಭೀಮಸೇನ ಅರ್ಜುನರು ಶಲ್ಯನನ್ನು ಜರ್ಜರವನ್ನಾಗಿ ಮಾಡಿದ್ರು. ಶಲ್ಯನಿಗೆ ಒಳಗಿನ ಬಯಕೆ ಒಂದಿತ್ತು. ಏನು ಗೊತ್ತಾ? ನಾನು ಧರ್ಮರಾಜನಿಂದ ಸಾಯಬೇಕು ಅಂತ. ಅದು ಇವರಿಬ್ಬರಿಗೂ ಗೊತ್ತಾಯಿತು. ಭೀಮಸೇನ ಹಾಗೂ ಅರ್ಜುನನಿಗೆ ಇಬ್ಬರಿಗೂ ಗೊತ್ತಾಯಿತು. ಅವರಿಬ್ಬರೂ ಕೂಡ ಅವನನ್ನು ಘಾಸಿಗೊಳಿಸಿದ್ರೆ ವಿನಃ ಕೊಲ್ಲಲಿಲ್ಲ. ಇನ್ನೇನು ಸಾಯೋ ಸ್ಟೇಜ್ ಬಂದಿದೆ ಅಂತ ಶಲ್ಯನಿಗೂ ಗೊತ್ತಾಯಿತು. ಎಲ್ಲವನ್ನ ಕಳ್ಕೊಂಡಿದ್ದಾನೆ. ತಂ ಭೀಮ ಭಿನ್ನ ಮರ್ಮಾಣಂ ವಿವರ್ಮಾಣಂ, ಯಾವುದೂ ಇಲ್ಲ. ಶ್ವಾಸ ಮಾತ್ರಾವಶೇಷಂ ತಂ. ಕೇವಲ ಪ್ರತಿಭಟನೆಗೆ ಅಂತ ಅಲ್ಲಿದ್ದ ಯಾವುದೋ ಒಂದು ತುಂಡು ಕಬ್ಬಿಣವನ್ನು ತಗೊಂಡು ಧರ್ಮರಾಜನ ಮೇಲೆ ನುಗ್ಗಿ ಹೋದ. ಧರ್ಮರಾಜ ಆಗ ಅವನನ್ನು ಕೊಂದ. ಸತ್ಯಧರ್ಮರಥ ಶಲ್ಯ ಇಂದ್ರಸ್ಯ ಅತಿಥಿತಾಮಗಾತ್ ಅಂತಾರೆ. ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ರತನಾದ ಶಲ್ಯ ಇಂದ್ರನ ಅತಿಥಿಯಾದ. ಈ ರೀತಿ ಶಲ್ಯ ಸತ್ತ. ಉಳಿದ ಎಲ್ಲ ಸೈನಿಕರನ್ನು ಕೂಡ ಕೊಂದು ಹಾಕಿದ್ರು. ದುರ್ಯೋಧನ ತಪ್ಪಿಸಿಕೊಂಡು ಓಡಿದ. ದುರ್ಯೋಧನನೂ ಭೀಮಸೇನನ ಪೆಟ್ಟಿನಿಂದ ನೆಲಕ್ಕೆ ಉರುಳಿದ. ಕಲಿಯುಗ ಶುರು ಆಯಿತು. ಅಶ್ವತ್ಥಾಮ ಬಂದ, ಕಡೆಯ ಸೇನಾಧಿಪತಿ. ಕಟ್ಟ ಕಡೆಯ ಸೈನಿಕ ಇರುವವರೆಗೂ ಯುದ್ಧ ಮುಂದುವರಿಯುತ್ತೆ. ತೋರಿಸ್ಬಿಟ್ಟಿದ್ದಾರೆ. ಯಾರೋ ಒಬ್ಬ ಇದ್ದಾನೆ ಇಬ್ಬರಿದ್ದಾನೆ ಅಂತ ಅನ್ಬೇಡಿ, ಯುದ್ಧ ಮುಂದುವರಿಯೋದೆ. ಆ ತರಹದ ಅಶ್ವತ್ಥಾಮಾಚಾರ್ಯರು ರಾತ್ರಿ ನುಗ್ಗಿ ಎಲ್ಲರನ್ನ ಕೊಂದು ಹಾಕಿದ್ರು. ಬೆಳಗಾಗತ್ಲು ಗೊತ್ತಾಯಿತು, ಓಡಿಸಿಕೊಂಡು ಹೋದರು. ಭೀಮಸೇನ ಅಶ್ವತ್ಥಾಮನನ್ನು ಸೋಲಿಸಿದ. ಅವನು ತನ್ನನ್ನು ರಕ್ಷಿಸಿಕೊಳ್ಳಿಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಎಸೆದ. ಅರ್ಜುನನು ಕೂಡ ಬ್ರಹ್ಮಾಸ್ತ್ರ ಎಸೆದ. 2 ಬ್ರಹ್ಮಾಸ್ತ್ರಗಳು ತಾಗಿ ಕ್ಷೋಭೆ ಉಂಟಾಗಬೇಕು. ಆಗ ವೇದವ್ಯಾಸರು ಮಧ್ಯದಲ್ಲಿ ಬಂದು 2 ಅಸ್ತ್ರಗಳನ್ನು ನಿಲ್ಲಿಸಿದರು. ಉಪಸಂಹಾರ ಮಾಡಿಕೊಳ್ಳಿ ಎಂದರು. ಅರ್ಜುನ ಉಪಸಂಹಾರ ಮಾಡಿಕೊಂಡ. ಅಶ್ವತ್ಥಾಮನ ಅಸ್ತ್ರ ಉಪಸಂಹಾರ ಆಗಲಿಲ್ಲ. ಯಾಕೆಂದರೆ ಸೃಷ್ಟಿ ಮಾಡೋದು ದೊಡ್ಡದಲ್ಲ, ಉಪಸಂಹಾರ ಮಾಡೋದು ದೊಡ್ಡದು. ದುಷ್ಟರ ಸಹವಾಸ, ದುರ್ಯೋಧನನ ಸಹವಾಸ, ಅಲ್ಲಿಂದ ಆದ ಮಾನಸಿಕ ವ್ಯಭಿಚಾರದಿಂದ, ಕೇವಲ ಮಾನಸಿಕ ವ್ಯಭಿಚಾರ ಅಂದರೆ ಧರ್ಮ ಮೀರಿ ನಡೆದದ್ದು ಅಂತ ಅಷ್ಟೇ ಅರ್ಥ, ಏನೇನೋ ಅರ್ಥ ಮಾಡ್ಕೋಬಾರದು. ಧರ್ಮವನ್ನು ಮೀರಿ ನಡೆದ ಮನಸ್ಸು. ಆದ್ದರಿಂದ
ಅವನಿಗೆ ಅದನ್ನು ಉಪಸಂಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಯಾರಿಗೆ? ಅಶ್ವತ್ಥಾಮನಿಗೆ. ಕಡೆಗೆ ಅರ್ಜುನನೇ ಉಪಸಂಹಾರ ಮಾಡಿಕೊಂಡ. ಇಲ್ಲಿ ಉಪಸಂಹಾರ ಮಾಡ್ಕೋಬೋದು, ನಿನ್ನ ಸಂತತಿಯನ್ನು ಈ ಬ್ರಹ್ಮಾಸ್ತ್ರ ನಾಶ ಮಾಡುತ್ತೆ ಅಂತ ಅಶ್ವತ್ಥಾಮ ಹೇಳಿದ. ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಕಡೆಗೆ ಕೃಷ್ಣ ಶಾಪ ಕೊಟ್ಟ. ಆ ಶಾಪದಲ್ಲಿಯೂ ಕೂಡ ಅಶ್ವತ್ಥಾಮ ಒಂದು ಚೂರು ಹಿಂದೆ ಸರಿಲಿಲ್ಲ. ಕೇಳಿದ, ನಾನು ಈ ಶಿಕ್ಷೆ ಅನುಭವಿಸ್ತೇನೆ, ನಾನು ಅಂದುಕೊಂಡಾಗ ನೀವು ಬರಬೇಕು ಅಂದ. ಒಂದು ರೂಪದಿಂದ ಅನುಗ್ರಹ, ಇನ್ನೊಂದು ರೂಪದಿಂದ ನಿಗ್ರಹ, ಎರಡೂ ಇಲ್ಲೇ ಆಯಿತು. ಮನಸ್ಸಿನ ಸ್ವಭಾವವೇ ಹಾಗಲ್ವ. ಅತ್ಯಂತ ವಿರುದ್ಧವಾದ ಧ್ರುವಗಳಲ್ಲಿ ಎಡತಾಗ್ತಾ ಇರೋದು ಮನಸ್ಸಿನ ಸ್ವಭಾವ. ಮನೋಭಿಮಾನಿಯ ಸ್ವಭಾವ ಹಾಗಿಲ್ಲದೆ ಇರುತ್ತೇನು? ಹೀಗಾಗಿ ಅಶ್ವತ್ಥಾಮಾಚಾರ್ಯರು ಶಿಕ್ಷೆಯನ್ನು ಅನುಭವಿಸಿದರು. ಮುಂದಿನ ಮನ್ವಂತರದಲ್ಲಿ ಅವರೇ ವೇದವ್ಯಾಸರು, ಸಪ್ತರ್ಷಿಗಳಲ್ಲಿ ಒಬ್ಬರೂ ಕೂಡ. ಮುಂದೆ ಅವರು ಮಹಾಭಾರತವನ್ನು ಶುದ್ಧ ಪಾಠವನ್ನು ಕೊಡ್ತಾರೆ, ಅವರು ರಚನೆ ಮಾಡಲ್ಲ. ಈ ರೀತಿ ಬ್ರಹ್ಮಾಸ್ತ್ರದಿಂದ ಬಿಡಿಸಿದ ದೇವರು ಪಾರ್ಥಾನ್ ರಾಜ್ಯಮಿತಾಂಶ್ಚ ತತ್ಸುತ ಸುತಂ, ಪಾರ್ಥಾನ್ಸ್ ರಾಜ್ಯಮಿತಾನ್, ಪಾಂಡವರು ರಾಜ್ಯವನ್ನು ಹೊಂದಿದರು. ಆಮೇಲೆ ಪರೀಕ್ಷಿತನನ್ನು ದೇವರು ಕಾಪಾಡಿದ. ಅಂತಹ ಕೃಷ್ಣ ನಮ್ಮನ್ನೂ ಕಾಪಾಡಲಿ, ಸನೋವ್ಯಾತ ಹರಿಹಿ ಅಂತ ಹೇಳಿ ನಮಗೆ 28ನೆಯ ಶ್ಲೋಕದಲ್ಲಿ ಶಲ್ಯಪರ್ವದ ಸಂಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ. ಮಹಾಭಾರತದ ಅತ್ಯಂತ ಪ್ರಮುಖ ಘಟ್ಟ. ಈ ಶ್ಲೋಕ ಸುಮಾರು 2-3 ಪರ್ವವನ್ನು ಒಟ್ಟಿಗೆ ಸಂಗ್ರಹಿಸುತ್ತೆ. ಶಲ್ಯಪರ್ವ, ಸೌಪ್ತಿಕ ಪರ್ವ, ಐಶಿಕ ಪರ್ವ, ಈ 3 ಪರ್ವಗಳನ್ನು ಸಂಗ್ರಹಿಸಿದೆ. ಅಂತಹ ರಾಘವೇಂದ್ರ ಸ್ವಾಮಿಗಳ 28ನೆಯ ಶ್ಲೋಕವನ್ನು ನಾವು ಅನುಸಂಧಾನ ಮಾಡಿದ್ದೇವೆ. ಕೃಷ್ಣಾಭ್ಯಾಮಪಿ ಭೂಸುರೈರ್ನೃಪಸುತೋ ರಾಜ್ಯೇಭಿಷಿಕ್ತೋ ದ್ವಿಜೈ ದಗ್ಧೇ ನಿಂದತಿ ಭಿಕ್ಷುಕೇ ಖಲತರೆ ಸ್ವಂ ವಿಪ್ರತೀಸಾರತಃ ರಾಜ್ಯಂ ತ್ಯಕ್ತುಮಥೋದ್ಯತೋ ವಚನತೋ ಯಸ್ಯಾಪ್ತ ಭೀಷ್ಮಸ್ತತಃ ಶುಶ್ರಾವ ಅಖಿಲ ಧರ್ಮ ನಿರ್ಣಯಮದಃ ಕೃಷ್ಣದ್ವಯಂ ಧೀಮಹಿ. ಕೃಷ್ಣಾಭ್ಯಾಮಪಿ ಭೂಸುರೈಃ ನೃಪಸುತಃ ರಾಜ್ಯೇ ಅಭಿಷಿಕ್ತಃ. ಶತ್ರುಶೇಷ ಎಲ್ಲ ಮುಗೀತು. ವೇದವ್ಯಾಸರು ಮತ್ತು ಯಾದವ ಕೃಷ್ಣ ಎಲ್ಲ ಬ್ರಾಹ್ಮಣರು ಯುಧಿಷ್ಠಿರನನ್ನು ರಾಜ್ಯದಲ್ಲಿ ನಿಯಮಿಸಿದರು, ಅಭಿಷೇಕ ಮಾಡಿದರು. ಆದರೆ ಒಬ್ಬ ಬಂದ, ಚಾರ್ವಾಕ ಅಂತ, ದುರ್ಯೋಧನನ ಆಪ್ತ ಸ್ನೇಹಿತ, ಅವನು ಸನ್ಯಾಸಿ. ಚಾರ್ವಾಕ ಅಂತ ಒಬ್ಬ ಸನ್ಯಾಸಿ. ಅವನು ಸನ್ಯಾಸ ತಗೊಂಡು ಕೂಡಲೇ ಒಳ್ಳೆಯವರಾಗಲೇಬೇಕು ಅಂತ ನಿಯಮ ಇಲ್ಲ. ದುರ್ಯೋಧನನ ಫ್ರೆಂಡ್ ಒಬ್ಬ ಇವನು, ಚಾರ್ವಾಕ ಅಂತ ಹೆಸರು. ಅವನು ಚೆನ್ನಾಗಿ ಬೈಲಿಕ್ಕೆ ಶುರು ಮಾಡಿದ. ನೀನು ಅತ್ಯಂತ ಅಯೋಗ್ಯನಿದ್ದಿ, ನಿನ್ನ ದಿವಸ ಬೈತಾರೆ ಎಲ್ಲ ಬ್ರಾಹ್ಮಣರು, ಹಾಗೆ ಹೀಗೆ ಅನ್ಲಿಕ್ಕೆ ಶುರು ಮಾಡಿದ. ಡಿಪ್ರೆಷನ್ ಕೊಟ್ಟೋದ ಧರ್ಮರಾಜ. ಆಗ ಬ್ರಾಹ್ಮಣರೆಲ್ಲ, ಏನೋ ಎಷ್ಟೋ ಸುಳ್ಳು ಹೇಳ್ತಾ ಇದ್ದಿ, ನಾವೆಲ್ಲ ಎಲ್ಲೋ ಬೈತೀವಿ ಧರ್ಮರಾಜನನ್ನು ಅಂತ ಹೇಳಿ ಹುಂಕಾರದಿಂದ ಅವನನ್ನು ಭಸ್ಮ ಮಾಡಿಬಿಟ್ರು. ದಗ್ಧೇ ನಿಂದತಿ ಭಿಕ್ಷುಕೇ ಖಲತರೆ. ಆದರೆ ಅದರ ಪರಿಣಾಮ ಏನಾಗಬೇಕೋ ಅದಾಯಿತು. ವಿಪ್ರತೀ ಸಾರತಃ, ಪಶ್ಚಾತ್ತಾಪ ಆಗೋಯ್ತು. ಆ ಪಶ್ಚಾತ್ತಾಪ ಆದಮೇಲೆ ರಾಜ್ಯ ಬಿಟ್ಬಿಡ್ತೀನಿ ಇಂದ. ಆಗ ಎಲ್ಲರೂ ಹೇಳಿದ್ರು, ಎಲ್ಲರ ಮಾತು ಇದೆ, ಉದ್ದವಾದ ಮಾತು, ಬಹಳ ಮಾತುಗಳನ್ನು ಆಡಿದ್ದಾರೆ. ಎಲ್ಲ ಧರ್ಮ ಸೂಕ್ಷ್ಮಗಳು ಅಲ್ಲಿ ತೆರ್ಕೊಂಡಿವೆ. ಆದರೆ ಅವನು ಕೇಳಲಿಲ್ಲ. ಸರಿಯಪ್ಪ, ಭೀಷ್ಮಾಚಾರ್ಯರ ಹತ್ರ ಹೋಗು ಅಂತ ಭೀಷ್ಮಾಚಾರ್ಯರ ಹತ್ರ ಹೋದರು. ಭೀಷ್ಮಾಚಾರ್ಯರು ಹೇಳಿದ್ರು, ನನಗೀಗ ಶಕ್ತಿ ಇಲ್ಲಪ್ಪ, ಬಿಸಿಲು, ಬಾಯಿ ಒಣಗಿದೆ, ಮತ್ತು ನನಗಿಂತ ಯೋಗ್ಯತೆಯಲ್ಲಿ ಪಾಂಡವರು ಮಿಗಿಲು, ಎಲ್ಲಿಂದಪ್ಪ ಹೇಳಿ ನಾನು ಅಂತಂದರು. ಅದಕ್ಕೆ ಕೃಷ್ಣ ಹೇಳಿದ, ಏನು ಯೋಚನೆ ಮಾಡಬೇಡ, ನಿನ್ನೊಳಗಡೆ ನಿಂತು ನಾನು ಹೇಳ್ತೇನೆ ನಿನಗೆ ಯಾಕೆ ಅಂತ. ಪ್ರತಿ ದಿವಸ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ
ಭೀಷ್ಮಾಚಾರ್ಯರ ಬಳಿ ಬರೋದು. ಬೆಳಗ್ಗೆ ಬಂತು ಅಂದರೆ ಸಂಜೆಯ ತನಕ ಉಪದೇಶಾದಿಗಳು. ಸುಮಾರು ಹಾಗೆ 56 ಅಂತ ಒಂದು ಲೆಕ್ಕ. ಯಾಕೆ ಅಂದರೆ 1 ತಿಂಗಳು ಮೃತಕಾಚರಣೆ ಮಾಡಿದ್ದಾರೆ ಪಾಂಡವರು. ಆಮೇಲೆ ರಾಜ್ಯಾಭಿಷೇಕ ಆಗಿದೆ. ಅದಾಗಿ ಕೆಲವೊಂದು ದಿವಸಗಳು ಸಂದಿವೆ. ಇದನ್ನೆಲ್ಲ ತಗೊಳ್ಳಿ. ಯಾವ್ಯಾವ ಇಲಾಖೆ ಯಾರ್ಯಾರಿಗೆ, ಯಾವ್ಯಾವ ಮನೆ ಯಾರ್ಯಾರಿಗೆ. ಸೆಕೆಂಡ್ ಟರ್ಮಿನಲ್ಲಿ ಬೇರೆ ಬೇರೆಯವರಾದರು. ಫಸ್ಟ್ ಟರ್ಮಿನಲ್ಲಿ ದ್ರೌಪದಿ ವಾಸ್ ಎ ಫೈನಾನ್ಸ್ ಮಿನಿಸ್ಟರ್. ಆದರೆ ಇಲ್ಲಿ ಹಾಗೇನಾಗಲಿಲ್ಲ, ಭೀಮನೇ ಆದ. ಈ ರೀತಿ ಸೆಕೆಂಡ್ ಟರ್ಮಿನಲ್ಲಿ ಕೆಲವೊಂದು ಬದಲಾವಣೆಗಳೊಂದಿಗೆ ಅದೇ ಸಂಪುಟ ಅಸ್ತಿತ್ವಕ್ಕೆ ಬಂತು, ಅದೇ ಕ್ಯಾಬಿನೆಟ್ ಬಂತು. ಆಮೇಲೆ ಯಾವರ ಮನೆ, ಯಾವ ಮನೆ ಯಾರ ಮನೆ ಯಾರಿಗೆ ಅದು ಸಲ್ಲಬೇಕಾಯಿತು, ಅದು ಆಯಿತು. ಹೀಗಾಗಿ ಸುಮಾರು 1 ತಿಂಗಳು ಆಮೇಲೆ ಇದಾಗಿದ್ದು. ಈ ರೀತಿ ಆದಮೇಲೆ 60 ದಿವಸ ಆಯಿತು ಅಂತ 1 ವರ್ಷ. ಇಲ್ಲ 56 ದಿವಸ ಉಪದೇಶ ಆಗಿದ್ದು ಅಂತ, ಇಲ್ಲ 1 ತಿಂಗಳು ಅಂತ. ಹೀಗೆ 2-3 ಪ್ರಭೇದಗಳು. ಯಾವುದರಲ್ಲೂ ನಿರ್ಣಯ ಮಾಡಲಿಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಹಾಗೆ ದಿವಸ ತಿಂಗಳಾನುಗಟ್ಟಲೆ ಅಂತ ಇಟ್ಕೊಳ್ಳೋಣ. ತಿಂಗಳಾನುಗಟ್ಟಲೆ ಉಪದೇಶ ಆಯಿತು. ಆ ತಿಂಗಳಾನುಗಟ್ಟಲೆಯ ಉಪದೇಶದಲ್ಲಿ ಏನು ಬಂದಿಲ್ಲ, ನಾವು ಓದಿಲ್ಲ ಅಷ್ಟೆ. ಎಲ್ಲವೂ ಬಂದಿದೆ, ನಾವು ಓದಿಲ್ಲ. ಅಷ್ಟು ಅದ್ಭುತವಾದ ಕಲ್ಪನೆ. ಡಿಸೆಂಟ್ರಲೈಸೇಷನ್ ಹೇಗಾಗಬೇಕು, ಬ್ಲ್ಯಾಕ್ ಮನಿಯನ್ನು ಹೇಗೆ ಪ್ರೊಡ್ಯೂಸ್ ಆಗದಂತೆ ನೋಡಿಕೊಳ್ಬೇಕು, ಬೇಕಷ್ಟು ಎಕಾನಮಿಗೆ ಸಂಬಂಧಪಟ್ಟ ಬೇಕಾದಷ್ಟು, ಜೂರಿಸ್ಪ್ರುಡೆನ್ಸ್ಗೆ ಸಂಬಂಧಪಟ್ಟ ಬೇಕಾದಷ್ಟು ವಿವರಣೆಗಳು ಬಹಳ ಅಗಾಧವಾಗಿದೆ. ಅದನ್ನು ಓದಿ ಕೇಳಿ ಅಂತ ಅಷ್ಟೇ ಹೇಳಬಹುದು, ಇನ್ನೇನು ಹೇಳಲಿಕ್ಕಿಲ್ಲ. ಅಷ್ಟು ಅಗಾಧವಾದ ವಿಷಯಗಳಿದೆ. ಅಲ್ಲಿ ಬರದ ವಿಚಾರಗಳೇ ಇಲ್ಲ. ಶಾಂತಿ ಪರ್ವದಲ್ಲಿ ಮುಖ್ಯವಾಗಿ 3 ಪರ್ವ: ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ, ಮೋಕ್ಷಧರ್ಮ ಪರ್ವ ಅಂತ. ಅದಾಗಿ ಮುಂದೆ ಅನುಶಾಸನ ಪರ್ವ, ಅದು 300 ಗಟ್ಟಲೆ ಇದೆ. ಅದನ್ನೆಲ್ಲ ನಾವು ಓದ್ತಾ ಇದ್ದರೆ ಸಾಕು, ನಾವು ಓದುವ ಅಗತ್ಯ ಇಲ್ಲ. ಅಷ್ಟು ಎಲ್ಲ ವಿಚಾರಗಳನ್ನು ಕವರ್ ಮಾಡಿದ್ದಾರೆ ಆ 2 ಪರ್ವಗಳು, ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ. ಭೀಷ್ಮರ ಮುಖಕಮಲದಿಂದ ಹೊರಗಡೆ ಬಂದದ್ದು. ಭೀಷ್ಮರಿಗೆ ಪ್ರೇರಣೆ ಮಾಡಿದ್ದು ಶ್ರೀಕೃಷ್ಣ. ಕೇಳುವಂತೆ ಮಾಡಿ ಅದನ್ನು ದಾಖಲೆ ಮಾಡಿ ಮುಂದಿನ ಜನಾಂಗಕ್ಕೆ ತಲುಪಿಸಿದ್ದು ವೇದವ್ಯಾಸರು. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಎಷ್ಟು ಚಂದ ಅವರ ಮಾತು. ಶುಶ್ರಾವ ಅಖಿಲ ಧರ್ಮ ನಿರ್ಣಯ ಮದಃ ಕೃಷ್ಣದ್ವಯಂ ಧೀಮಹಿ. 2 ಕೃಷ್ಣರು. ಭೀಷ್ಮರ ಒಳಗಡೆ ನಿಂತು ಹೇಳಿದ ಕೃಷ್ಣ, ಭೀಷ್ಮರ ಒಳಗಡೆ ನಿಂತು ಕೃಷ್ಣ ಹೇಳಿದ್ದನ್ನು ದಾಖಲಿಸಿ ಹೊರಗಡೆ ಕೊಟ್ಟ ವೇದವ್ಯಾಸರು. 2 ನಮಸ್ಕಾರ. ಕೃಷ್ಣದ್ವಯಂ, 2 ಕೃಷ್ಣರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ, ಧ್ಯಾನ ಮಾಡುತ್ತೇವೆ ಜ್ಞಾನಕ್ಕಾಗಿ ಅಂತನ್ನುವಲ್ಲಿ 29ನೆಯ ಅಧ್ಯಾಯವನ್ನು ಅವರು ಸಂಗ್ರಹಿಸಿದ್ದಾರೆ. ಇನ್ನು 4 ಶ್ಲೋಕ ಇದೆ. 4 ಶ್ಲೋಕದಲ್ಲಿ ಪ್ರಧಾನವಾಗಿ 3 ಶ್ಲೋಕ ಸಂಗ್ರಹ ಮಾಡೋದು, ಇನ್ನು 1 ಅನುಷ್ಠುಪ್ ಶ್ಲೋಕ, ಉಪಸಂಹಾರ ಶ್ಲೋಕ. ಅಲ್ಲಿಗೆ ನಮ್ಮ ಚಿಂತನೆ ಪೂರ್ಣ ಆಗತ್ತೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಈ ಸಂಚಿಕೆಯನ್ನು ಪ್ರಾಯೋಜಿಸಿದವರು ಅಂತರಂಗ ಭಕ್ತರು. ಅವರಿಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೃತಿರತ್ನವನ್ನು ಆಸ್ವಾದನೆ ಮಾಡುವಂತಹ ಸೌಭಾಗ್ಯ ಸೌಖ್ಯಗಳನ್ನು ನೀಡಲಿ. ತನ್ಮೂಲಕ ಮಧ್ವರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಅವರು ಆಸ್ವಾದನೆ ಮಾಡಿ ಆನಂದಗೊಳ್ಳುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಚಿಂತನೆಯನ್ನು ನಾವೆಲ್ಲರೂ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.